ನಿನ್ನೆ ರಾತ್ರಿ 8:30ಗೆ ಒಂದು JOLTS ಜಾಬ್ ಓಪನಿಂಗ್ಸ್ದು ಒಂದು ನ್ಯೂಸ್ ಇತ್ತು. ಬಟ್ ಆ ನ್ಯೂಸಿಂದ USD ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನನ್ನ ಅನಾಲಿಸಿಸ್ ಪ್ರಕಾರ ಇತ್ತು. ನಾನು ಅನಾಲಿಸಿಸಿಗೆ ಕೂತಾಗ USD ಒಳಗಡೆ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ಬೇಸಿಕ್ ಮೇಜರ್ ಸಪೋರ್ಟ್ ಲೆವೆಲ್ ಆಗಿತ್ತಿದ್ದು. ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಇಲ್ಲಿಂದನೇ ಬೈಯಿಂಗ್ ಬಂದಿರೋದು. ಒನ್ಸ್ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಫೇಲ್ ಆದಮೇಲೆ ನಾನು ಶಾರ್ಟ್ ಟ್ರೇಡ್ ಪ್ಲಾನ್ ಮಾಡೋಣ ಅಂತ ಇದ್ದವನು. ಇಲ್ಲೊಂದು ಸ್ಲ್ಯಾಂಟ್ ಆಗಿ ಮತ್ತೊಂದು ನನಗೆ ಸಪೋರ್ಟ್ ಕಾಣಿಸ್ತಿತ್ತು. ಈ ಸಪೋರ್ಟ್ ಬ್ರೇಕ್ ಆದಮೇಲೆ ಒಂದು ರಿಟೆಸ್ಟ್ ಕಂಪ್ಲೀಟ್ ಆಗಿ ರಿಟೆಸ್ಟಿಂದ ನೆಕ್ಸ್ಟ್ ಮಾರ್ಕೆಟ್ ನನಗೇನಾದರೂ ಕ್ಯಾಂಡಲ್ ನನ್ನ ಬೇಸಿಕ್ ಮೇಜರ್ ಸಪೋರ್ಟ್ ಲೆವೆಲ್ ಕಡೆ ಕ್ಲೋಸಿಂಗ್ ಕೊಟ್ಟರೆ ನಾನು ಶಾರ್ಟ್ ಟ್ರೇಡ್ ತೊಗೊಳ್ಳೋ ಅಂತ ಪ್ಲಾನ್ ಇದ್ದಿದ್ದು. ಬಟ್ ಮಾರ್ಕೆಟಲ್ಲಿ ಏನಾಗ್ಬಿಡ್ತಪ್ಪ ಅಂತಂದರೆ ಅಗ್ರೆಷನ್ ಸೆಲ್ಲಿಂಗ್ ಬಂದುಬಿಡ್ತು. ಈ ಅಗ್ರೆಷನ್ ಸೆಲ್ಲಿಂಗಿಂದ ಏನಾಯ್ತಪ್ಪ ಅಂತಂದರೆ ನಂದು ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲಿಲ್ಲ. ದ್ಯಾಟ್ಸ್ ವೈ ಒನ್ ಮೋರ್ ರಿಟೆಸ್ಟ್ ಆರ್ ಒನ್ ಮೋರ್ ಪುಲ್ ಬ್ಯಾಕಿಗೆ ವೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡೆ. ಅದು ತಿರ್ಗಾ ನನ್ನ ಸ್ಲ್ಯಾಂಟ್ ಲೈನಿಗೆ ಟ್ಯಾಪ್ ಮಾಡ್ತು. ಅಲ್ಲಿಂದ ಒಂದು ನನ್ನ ಮೇಜರ್ ಸಪೋರ್ಟ್ ಲೈನ್ನ ಬ್ರೇಕ್ ಆದಮೇಲೆ ನಾನು ಟ್ರೇಡ್ ತೊಗೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಅದು ಬ್ರೇಕ್ ಆದಮೇಲೆ ಎಂಟ್ರಿ ಮಾಡಿಕೊಂಡು ಅರೌಂಡ್ ಹಾಫ್ ಆನ್ ಅವರ್ ಟೈಮ್ ತೊಗೊಂತು ನಾನು TP1 ಟ್ಯಾಪ್ ಮಾಡೋಕ್ಕೋಸ್ಕರ. ನನಗೊಂದು ನೆನಪಿತ್ತು, ಇವತ್ತು ನ್ಯೂಸ್ ಐತೆ ಕ್ಯಾಶ್ ಫ್ಲೋ ಜಾಸ್ತಿ ಇರಲ್ಲ ಈ ಸದ್ಯ ಟೈಮ್ ಒಳಗಡೆ ಅಂತ ಹೇಳಿ ನಾನು ಆ ಟೈಮಿಗೆ TP1ಗೆ ಆಲ್ಮೋಸ್ಟ್ 50% ಲಾಟ್ ಸೈಜ್ನ ಬುಕ್ ಮಾಡಿಕೊಂಡೆ. ಇನ್ನು ತಿರ್ಗಾ ಮಿಕ್ಕಿರೋದನ್ನೆಲ್ಲ ನಾನು SLನ ತೊಗೊಂಬಂದ್ಬಿಟ್ಟು ನನ್ನ ಬ್ರೇಕ್ ಇವನ್ ಝೋನಿಗೆ ಇಟ್ಕೊಂಡೆ. ಮಾರ್ಕೆಟ್ ಅಲ್ಲಿಂದ ಡೈರೆಕ್ಷನ್ ಚೇಂಜ್ ಆಯಿತು ಅಂದ್ಕೊಂಡೆ. ಬಟ್ ನ್ಯೂಸ್ ಟೈಮಿಗೆ ಈ ಕ್ಯಾಂಡಲ್ಲು 8:30 ಕ್ಯಾಂಡಲ್ ಇದು. ಬೇಕಿದ್ರೆ ಕೆಳಗಡೆ ಟೈಮ್ ನೋಡ್ಕೊಳ್ರಿ. ನ್ಯೂಸ್ ಬೇಸ್ಡ್ ಕ್ಯಾಂಡಲ್ ಇದು. ಒಂದೇ ಕ್ಯಾಂಡಲ್ ನನ್ನ TPನ ಹಿಟ್ ಮಾಡಿರೋದು. ಬಟ್ ಒಂದು ಮ್ಯಾಜಿಕ್ ಏನು ಅಂತಂದರೆ 15 ಮಿನಿಟ್ಸ್ ಅಲ್ಲ ಟಾರ್ಗೆಟ್ ಆಗಿರೋದು. ಬಟ್ 3 ಮಿನಿಟ್ಸ್ ಕ್ಯಾಂಡಲ್ ಎಕ್ಸಾಕ್ಟಾಗಿ ಅಲ್ಲಿಂದ ಸೆಲ್ಲಿಂಗ್ ಬಂದ ತಕ್ಷಣ ನನ್ನ ಪಿನ್ ಪಾಯಿಂಟಿಗೆ ಮಾರ್ಕೆಟ್ ಅಲ್ಲಿಂದ ತಿರ್ಗಾ ಇಲ್ಲಿ ತನಕ ಕ್ಲೋಸ್ ಕೊಟ್ಟಿರೋದು ಕ್ಯಾಂಡಲ್. ದಿಸ್ ಈಸ್ ಕಾಲ್ಡ್ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್.